Kukuli Powerhouse. ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ ಕೂಲಿ ಮೂವಿ ನೋಡೋಕ್ಕೆ ನೀವು? ಅಯ್ಯೋ, ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಯಿತೋ ಆವತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಿಲೀಸ್ ಆಗ್ತಾ ಇದೆ. ಈಗ ಪಿಕ್ಚರ್ ನೋಡೋಕ್ಕೆ ಬರ್ತಾ ಇದ್ದೀನಿ. ರಜನಿನೇ ಹೇಳ್ದ, ಈ ಕೂಲಿ ಅನ್ನೋ ಪಿಕ್ಚರು ಇದು ಯಾವುದೊಂದು ಜೈಲರಲ್ಲ, ಇದು ಭಾಷಾಗಿನ 10 ಪಟ್ಟು ಕೂಲಿ ಬಂದಿದೆ ಅಂತ ರಜನಿನೇ ಹೇಳ್ದ. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಅದರಲ್ಲಿ ಮಾಡಿರೋ ಆ್ಯಕ್ಟ್ರುಗಳೆಲ್ಲ ಸ್ಟಾರ್ಗಳೇ. ಭಾಳ ಚೆನ್ನಾಗಿ ಬಂದಿದೆ. ಅದು ನಾನು ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ. ಸಾರಿ, 50 ವರ್ಷ ಆಯಿತು. ಯಾವಾಗಲೂ ಟಾಪ್ 1ನಲ್ಲಿ ಇದ್ದಾರೆ ರಜನಿಕಾಂತ್ ಸರು. ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಒಂದೆರಡು ಮಾತು ಹೇಳ್ಬೋದಾ? ಅದು ಇವನ ಆ್ಯಕ್ಟಿಂಗು ಜನಗಳು ಆ ಥರ ಲೈಕ್ ಮಾಡ್ತಾರೆ. ಯಾವ ನಟನೂ ಮಾಡದೇ ಇರೋಂಥದ್ದು ಡಿಫ್ರೆಂಟ್ ಆ್ಯಕ್ಟಿಂಗ್ ಇವನ ಹತ್ರ. ಈ ಸ್ಟೈಲು, ಅವನು ಮಾತಾಡೋದು, ಫಾಸ್ಟ್ನೆಸ್ಸು, ನಡೆಯೋ, ಇದೆಲ್ಲ ಬೇರೆ ಯಾವ ನಟನೂ ಮಾಡಲ್ಲ. ಇದನ್ನು ನೋಡಿಬಿಟ್ಟು ಇವತ್ತಿನ ದಿವಸ 50 ವರ್ಷ ಆಯಿತು ಅವನು ಫಿಲಮ್ ಫೀಲ್ಡಿಗೆ ಬಂದು. 171 ಪಿಕ್ಚರ್ ಇದು ಮಾಡಿರೋದು. 171 ಪಿಕ್ಚರ್ನೆಲ್ಲ ಅವನು ಹೀರೋ ಆಗೇ ಮಾಡ್ತಾಯಿದ್ದಾನೆ. ಈಗ 75 ವಯಸ್ಸು ಅವನಿಗೆ. 75 ವಯಸ್ಸಿನಲ್ಲಿ ಯಾರಾದರೂ ಹೀರೋ ಮಾಡಿದ್ದಾರಾ? ಇಲ್ಲ. ಆ ರಜನಿಕಾಂತ್ ಒಬ್ಬನೇ. ಇನ್ನೂ 2-3 ಪಿಕ್ಚರಲ್ಲಿ ಹೀರೋ ಮಾಡ್ತಾನೆ. ಅವನು 80 ವರ್ಷ ಆಗೋವರೆಗೂ ಹೀರೋ ಮಾಡೇ ಮಾಡ್ತಾನೆ. ನೆಕ್ಸ್ಟ್ ನೀವು ತುಂಬ ವರ್ಷದಿಂದ ನೋಡ್ತಾ ಇದ್ದೀರಾ ರಜನಿಕಾಂತ್ ಸರ್ನ. ನೆಕ್ಸ್ಟ್ ಯಾವ ರೋಲಲ್ಲಿ ನೋಡಬೇಕು ಅಂತ ನಿಮ್ಗೆ ಆಸೆ ಸರ್? ನೆಕ್ಸ್ಟ್ ಮೂವಿಯಲ್ಲಿ, ಅಪ್ಕಮಿಂಗ್ ಮೂವಿಯಲ್ಲಿ? ಈಗ ಅವನು 80 ವರ್ಷವರೆಗೂ ಹೀರೋ ಮಾಡಿದ್ಮೇಲೆ ಆಮೇಲೆ ವಯಸ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಹೀರೋ ಮಾಡಿದ್ರೆ ಚೆನ್ನಾಗಿರಲ್ಲ. ಆವಾಗ ಆ ವಯಸ್ಸಿಗೆ ತಕ್ಕಂತೆ ಕ್ಯಾರೆಕ್ಟರ್ ತೊಗೊಂಡು ಮಾಡ್ತಾನೆ. ಸಾಯೋವರೆಗೂ ಆ್ಯಕ್ಟ್ರಾಗೇ ಇರ್ತಾನೆ. ನನ್ನ ಕ್ಲೋಸ್ ಫ್ರೆಂಡು, ಅವನ ಪಿಕ್ಚರ್ ಒಂದು ಮಿಸ್ ಮಾಡಲ್ಲ. ಅವನ ಜೊತೆಯಲ್ಲೇ ಕೂತ್ಕೊಂಡು ಎಷ್ಟೋ ಪಿಕ್ಚರ್ ನೋಡಿದ್ದೀನಿ, ಒಂದು ಮಿಸ್ ಮಾಡಲ್ಲ. 171 ಪಿಕ್ಚರು 2-3 ಸತಿ ನೋಡಿದ್ದೀನಿ. ಸರ್, ರಜನಿಕಾಂತ್ ಅವ್ರು ಯಾವ ಒಂದು ಗುಣ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಸರ್? ತುಂಬ ಇನ್ಸ್ಪೈರ್ ಆಗುವಂಥ ಗುಣ ಯಾವುದು ಸರ್ ರಜನಿಕಾಂತ್ ನಿಮಗೆ? ರಜನಿಕಾಂತ್ ಜೊತೆ ಅಲ್ಲ, ಅವನ ಗುಣ ಎಷ್ಟೋ ಕೋಟಿಗಿದ್ದಾನೆ ಇವತ್ತು. ಅದನ್ನೆಲ್ಲ ಬದಿಗಿಟ್ಬಿಟ್ಟು ಒಬ್ಬ ಸಿಂಪಲ್, ಒಬ್ಬ ಬಡವನ ಥರ ಇವತ್ತು ಜೀವನ ಮಾಡ್ತಾ ಇದ್ದಾನೆ. ಸಿಂಪಲ್ಲು. ಅದು ನನಗೆ ಭಾಳ ತುಂಬ ಇಷ್ಟ ಆಗಿದೆ. ಈಗ ಒಂದು ಹೀರೋಗಳು 4 ಪಿಕ್ಚರಲ್ಲಿ ಮಾಡಿಬಿಟ್ರೆ ಅವರು ಜಬರ್ದಸ್ತ್ ತೋರಿಸೋದು. ಆದರೆ ರಜನಿ ಆ ಥರ ಅಲ್ಲ. ಎಲ್ಲ ಬದಿಗಿಟ್ಟು ಎಲ್ಲೋದ್ರೂ ಒಬ್ಬನೇ ಹೋಗ್ತಾನೆ, ಒಬ್ಬನೇ ಬರ್ತಾನೆ, ಯಾರನ್ನೂ ಜೊತೆ ಕರ್ಕೊಂಡು ಹೋಗಲ್ಲ. ಸಿಂಪಲ್ ಆಗಿದ್ದಾನೆ. ಅದು ನನಗೆ ಭಾಳ ಇಷ್ಟ ಆಯಿತು. ಸರ್, ನೀವು ನೆಕ್ಸ್ಟ್ ಲೈಫಲ್ಲಿ, ಅಂದರೆ ನಿಮ್ದು ಇನ್ನೊಂದು ಜನ್ಮ ಅಂತಿದ್ರೆ ರಜನಿಕಾಂತ್ ಅವ್ರ ಜೊತೆ ಯಾವುದೊಂದು ಸಂಬಂಧ ಅಂದರೆ ಇವಾಗ ನಿಮ್ಮ ಈ ಲೈಫಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ನೆಕ್ಸ್ಟ್ ಲೈಫಲ್ಲಿ ಅಂತಂದರೆ ಯಾವ ಸಂಬಂಧ ಅವ್ರ ಜೊತೆ ಇರೋಕ್ಕೆ ನಿಮ್ಗೆ ಇಷ್ಟ ಸರ್? ನೆಕ್ಸ್ಟು ಅಂದರೆ ನಾನು ಅವನಿಗೆ ಅಪ್ಪ ಆಗಬೇಕು, ಅವನು ನನಗೆ ಮಗ ಆಗಬೇಕು. ಆ ಒಂದು ಆಸೆ ಇದೆ. ನೆಕ್ಸ್ಟ್ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಲಿ ಅವನು. ಈ ಜನ್ಮದಲ್ಲಿ ಫ್ರೆಂಡು, ನೆಕ್ಸ್ಟ್ ಜನ್ಮದಲ್ಲಿ ಮಗನಾಗಿ ಹುಟ್ಟಲಿ ಅಂತ ನಾನು ಲೈಕ್ ಮಾಡ್ತೀನಿ. ಥ್ಯಾಂಕ್ ಯು. Kukuli Powerhouse.